ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯನ್ನ ಕಲ್ಪಿಸೋಕೆ ಆಗ್ರಹಿಸಿ ಬಾಗಲಕೋಟೆಯ ಡಿಸಿ ಕಚೇರಿಯ ಬಳಿ ಗಲಾಟೆ ನಡೀತಾ ಇತ್ತು। ಈ ಸಂದರ್ಭದಲ್ಲಿ ಡಿಸಿ ಕಚೇರಿ ಮೇಲೆನೆ ಕೆಲ ಉದ್ರಿಕ್ತರು ಕಲ್ಲೆಸೆತ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ। ಪ್ರತಿಭಟನೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆನೆ ಕಲ್ಲು ತೂರಾಟ ನಡೆದಿದೆ। ಪ್ರತಿಭಟನೆ ವೇಳೆ ಬಸವರಾಜ ದೇವರು ಅಸ್ವಸ್ಥರಾಗಿದ್ದಾರೆ। ಡಿಸಿ ಕಚೇರಿಯ ಪ್ರವೇಶ ಕೊಡುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಳ್ಳಿದ್ರಂತೆ। ಈ ಕಾರಣಕ್ಕಾಗಿ ಬಸವರಾಜ ಸ್ವಾಮೀಜಿಗೆ ಸ್ವಲ್ಪ ತಳ್ಳಾಟ ನೂಕಾಟ ನಡೆದಂತ ಕಾರಣದಿಂದಾಗಿ ಅಸ್ವಸ್ಥರಾದ್ರು। ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕಾರ್ಯ ಆಗ್ತಾ ಇದೆ। ಧಾರವಾಡ ತಾಲೂಕು ಮನ್ಸೂರು ಗ್ರಾಮದ ಕನಕ ಗುರುಪೀಠದ ಶ್ರೀ ಮೇಲೆ ಈ ರೀತಿಯಾಗಿ ತಳ್ಳಾಟ ನೂಕಾಟ ಆದಂತ ಕಾರಣದಿಂದಾಗಿ ಪೊಲೀಸರೆಲ್ಲ ತಳ್ಳಿದ್ರಂತೆ, ಹೀಗಾಗಿ ಅಸ್ವಸ್ಥರಾಗಿದ್ದಾರಂತೆ। ಸೊ ಈ ರೀತಿ ಆಗ್ತಾ ಇದ್ದಂತೆ ಧರಣಿ ನಿರತರು ಒಂದು ಹಂತದಲ್ಲಿ ಎಚ್ ವಿಶ್ವನಾಥ್ ಅವರು ಧರಣಿ ನಿರತರಿಗೆ ತರಾಟೆಗೆ ತೆಗೆದುಕೊಂಡಂತದ್ದು ಕೂಡ ಕಂಡುಬಂತು। ಕುರುಬ ಸಮುದಾಯದ ಸಮಾವೇಶಕ್ಕೆ ಅಂತೇಳಿ ಬಂದಿದ್ರು ಎಚ್ ವಿಶ್ವನಾಥ್ ಅವರು, ಜೆಡಿಎಸ್ ಪಕ್ಷದ ಮುಖಂಡ ಮಾಜಿ ಸಚಿವ ಎಚ್ ವಿಶ್ವನಾಥ್। ಈ ಸಂದರ್ಭದಲ್ಲಿ ಅವರು ತರಾಟೆಗೂ ಕೂಡ ತೆಗೆದುಕೊಂಡ್ರಂತೆ, ಬಹುಶಃ ಬಹಳ ಗೊಂದಲಗಳಾದಂತೆ ಕಂಡುಬರ್ತಾ ಇದೆ। ಇದೆಲ್ಲವೂ ಕೂಡ ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯಿಸಿ ನಡೀತಾ ಇದ್ದಂತಹ ಪ್ರತಿಭಟನಾ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಗೊಂದಲಗಳು। ನಾವಿಲ್ಲಿ ಒಂದ್ ಕಡೆ ಅಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಧಾರವಾಡ ತಾಲೂಕು ಮನ್ಸೂರು ಗ್ರಾಮದ ಕನಕ ಗುರುಪೀಠದ ಶ್ರೀಗಳಾಗಿರುವಂತಹ ಬಸವರಾಜ ಸ್ವಾಮೀಜಿ ಅವರನ್ನ ಅಲ್ಲಿದ್ದಂತಹ ಸಿಬ್ಬಂದಿ ಜೊತೆಗೆ ಒಂದಷ್ಟು ಪೊಲೀಸರು ಕೂಡ ಎತ್ಕೊಂಡು ಹೋಗ್ತಾ ಇರೋದೆಲ್ಲ ನಾವಿಲ್ಲಿ ಗಮನಿಸಬಹುದಾಗಿದೆ। ಕಾರಣ ಅಂತಂದ್ರೆ ಪೊಲೀಸರು ನೂಕಾಟ ತಳ್ಳಾಟ ಮಾಡಿದ ಕಾರಣದಿಂದಾಗಿ ಅವರು ಅಸ್ವಸ್ಥಗೊಂಡ್ರಂತೆ। ಆದ್ರೆ ಇಷ್ಟಕ್ಕೆ ಸಿಟ್ಟಿಗೆದ್ದಂತ ಅಲ್ಲಿರುವಂತ ಧರಣಿ ನಿರತರು ಕಲ್ಲು ತೂರಾಟ ನಡೆಸಿದಂತ ಎಲ್ಲ ಘಟನೆಗಳು ನಡೀತು। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಮುಖಿ। ಈಗ ಸ್ವಾಮೀಜಿಗಳು ಹೇಗಿದ್ದಾರೆ ಅಂತ ತಿಳಿದು ಬಂತ, ಏನಾಗಿರೋದು ಇಷ್ಟೆಲ್ಲ ಗೊಂದಲಕ್ಕೆ ಏನ್ ಕಾರಣ ಆಗಿದೆ ರವಿಮುಖಿ? ಏನು ಕುರುಬ ಸಮಾವೇಶದ ವತಿಯಿಂದ ಸಮಾಜದ ವತಿಯಿಂದ ಏನು ಎಸ್ಟಿ ಮೀಸಲಾತಿಗೆ ಒಂದು ಆಗ್ರಹಿಸಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇತ್ತು। ಪ್ರತಿಭಟನೆ ನಂತರ ಒಂದು ಬೃಹತ್ ಸಮಾವೇಶ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಮತ್ತು ಸಮಾವೇಶಕ್ಕೆ ಮುನ್ನ ಏನು ಕಾಳಿದಾಸ ಹೈಸ್ಕೂಲ್ ಮೈದಾನದಿಂದ ಸುಮಾರು ಸಾವಿರಾರು ಕುರಿಗಳ ಸಮೇತ ಇಲ್ಲಿ ಸುಮಾರು ಸಾವಿರಾರು ಜನ ಅಂದ್ರೆ ಇಲ್ಲಿ ಕಾರ್ಯಕರ್ತರು ಏನು ಕುರುಬ ಸಮುದಾಯಕ್ಕೆ ಸೇರಿದ ಜನರು ಎಲ್ಲರೂ ಕೂಡ ಇಲ್ಲಿ ಡಿಸಿಎಫ್ಗೆ ಮೆರವಣಿಗೆ ಮೂಲಕ ಬರ್ತಾರೆ। ಮೆರವಣಿಗೆ ಮೂಲಕ ಬಂದು ಏನು ದಿಢೀರ್ನೆ ಜನಸಮೂಹ ತುಂಬಾನೇ ಜಾಸ್ತಿ ಆದ್ರಿಂದ ಎಲ್ಲೋ ಒಂದು ಕಡೆ ತಮ್ಮ ಪ್ರತಿಭಟನೆಯ ಒಂದು ಮಿತಿಯನ್ನ ಈ ಕಳೆದುಕೊಂಡಂತ ಪ್ರತಿಭಟನೆಕಾರರು ಇದನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಒಳಗಡೆ ನುಗ್ತಾರೆ। ಈ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಕಚೇರಿಗೆ ಹೋಗಲಿಕ್ಕೆ ಬಿಡದೆ ತಡೆಯುವ ನಿಟ್ಟಿನಲ್ಲಿ ಒಂದು ಪೊಲೀಸರು ಅವ್ರನ್ನ ತಡೆದಾಗ ಪೊಲೀಸರೊಂದಿಗೆ ಮಾತಿನ ಚಕಮಕಿಯಾಗಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಕಿಟಕಿಯ ಗಾಜು ಏನಿದೆ ಗಾಜನ್ನ ಸಂಪೂರ್ಣವಾಗಿ ಪುಡಿ ಮಾಡ್ತಾರೆ। ನಂತರ ಅಷ್ಟೇ ಅಲ್ಲ ಏನು ಜಿಲ್ಲಾಧಿಕಾರಿ ಕಚೇರಿ ಒಳಗಡೆನೆ ನುಗ್ಗಿ ಪ್ರತಿಭಟನಾಕಾರರು ಮತ್ತು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಪ್ರತಿಭಟನೆಯಲ್ಲಿ ಇನ್ನು ಬಸವರಾಜ ಗುರು ಅಂತ ಸ್ವಾಮೀಜಿಗಳು ಏನು ಧಾರವಾಡದ ಮನ್ಸೂರು ಕನಕ ಗುರು ಪೀಠದ ಏನು ಪೀಠಾಧಿಪತಿ ನಗರ ಇವರು ಕೂಡ ಪ್ರತಿಭಟನೆಗೆ ಹೆಚ್ಚಿನ ಒಂದು ರೀತಿ ಬೆಂಬಲ ನೀಡಲಿಕ್ಕೆ ಇವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು। ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಹದ್ದನ್ನ ಮೀರಿ ಜಿಲ್ಲಾಧಿಕಾರಿ ಕಚೇರಿ ಏನು ಅವರ ಕುರ್ಚಿ ಏನಿರುತ್ತೆ, ಕುರ್ಚಿ ಮುಂದಿರುವಂತಹ ಟೇಬಲ್ ಏನಿದೆ ಆ ಟೇಬಲ್ ಮೇಲೆ ನಿಂತುಕೊಂಡು ಭಾಷಣ ಮಾಡೋಕೆ ಮುಂದಾಗ್ತಾರೆ। ಈ ಸಂದರ್ಭ ಎಲ್ಲ ಕಾರ್ಯಕರ್ತರು ಕೂಡ ಆ ಡಿಸಿ ಕಚೇರಿ ಒಳಗಡೆ ನುಗ್ಗಿ ಅಲ್ಲಿ ಸಂಪೂರ್ಣವಾಗಿ ದಾಂಧಲೆ ಮಾಡೋಕೆ ನಿಲ್ತಾರೆ ಮತ್ತು ಸಂಪೂರ್ಣವಾಗಿ ಘೋಷಣೆ ಹಾಕಿ ಅಲ್ಲಿ ತಮ್ಮ ಒಂದು ಪ್ರತಿಭಟನೆ ಎಲ್ಲೆನ್ನ ಮೀರಿದ್ದಾರೆ ಅಂತಾನೆ ಹೇಳ್ಬೋದು। ಈ ನಿಟ್ಟಿನಲ್ಲಿ ನಂತರ ಅಲ್ಲಿ ಸ್ಥಳಕ್ಕೆ ಬಂದಂತ ಬಾಗಲಕೋಟೆಯ ನವನಗರ ಪೊಲೀಸರು ಮತ್ತು ಎಸ್ಪಿ ಎಲ್ಲರೂ ಕೂಡ ಪರಿಸ್ಥಿತಿ ಅವ್ರನ್ನೆಲ್ಲರನ್ನು ಹೊರಗೆ ಹಾಕಿ ಆ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ। ಈ ಸಂದರ್ಭದಲ್ಲಿ ಪೊಲೀಸರಿಂದ ಏನು ಸ್ವಾಮೀಜಿಯವರಿಗೆ ಸ್ವಲ್ಪ ಸ್ವಾಮೀಜಿಯವರನ್ನ ನೂಕಿದ್ರು ಅನ್ನೋ ಒಂದು ಆರೋಪ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಈಗಾಗಲೇ ಒಂದು ರೀತಿ ಅಸ್ವಸ್ಥರಾಗಿರುವಂತಹ ಬಸವರಾಜ್ ಏನು ಸ್ವಾಮೀಜಿ ಇರ್ತಾರೆ, ಈಗ ಸದ್ಯ ಅವ್ರನ್ನ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ಆಗಲೇ ಅವ್ರನ್ನ ಅಲ್ಲಿ ದಾಖಲು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ। ಆದ್ರೆ ಅಲ್ಲಿಯೂ ಕೂಡ ನಾವು ಯಾವುದೇ ರೀತಿ ಚಿಕಿತ್ಸೆ ಪಡೆಯೋದಿಲ್ಲ, ಇಲ್ಲಿ ಡಿಸಿ ಅವರು ಬಂದು ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಬೇಕು, ಅಲ್ಲಿವರೆಗೂ ನಾನು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಕೂಡ ವಾದ ಮಾಡ್ತಾ ಇದ್ದಾರೆ। ಒಟ್ಟಿನಲ್ಲಿ ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ಏನು ನಡೀತಾ ಇತ್ತು, ತುಂಬಾನೇ ಜನಸ್ತೋಮ ಜಾಸ್ತಿ ಆದ ಪರಿಣಾಮ ಇಲ್ಲಿ ಎಲ್ಲ ಒಂದು ಕಡೆ ತಮ್ಮ ಪ್ರತಿಭಟನೆಯ ಒಂದು ಎಲ್ಲೆಯನ್ನ ಮೀರಿ ಈ ರೀತಿ ವರ್ತನೆ ಮಾಡಿದ್ದು ಈ ಒಂದು ಸಂಪೂರ್ಣ ಗೊಂದಲ ಮತ್ತು ಗಲಾಟೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು ಮತ್ತೆ। ಧನ್ಯವಾದ ರವಿಮುಖಿ। ನಾವಿಲ್ಲಿ ವಿಜುವಲ್ಸ್ ಅಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಇದು ಬಾಗಲಕೋಟೆ ಡಿಸಿ ಕಚೇರಿ ಒಳಗೆ ಬಸವರಾಜ ದೇವರು ಸ್ವಾಮೀಜಿ ಹೋಗಿ ಡಿಸಿ ಕುಳಿತುಕೊಳ್ಳುವಂತಹ ಚೇರ್ನ ಮುಂಭಾಗದಲ್ಲಿದ್ದಂತಹ ಟೇಬಲ್ ಮೇಲೆ ಹತ್ತು ಬಿಟ್ಟಿದ್ರು ಅಂತ ನಮ್ಮ ಪ್ರತಿನಿಧಿ ರವಿಮುಖಿ ಹೇಳ್ತಾ ಇದ್ರು। ಅದಕ್ಕೆ ತಕ್ಕಂತೆ ಒಂದಷ್ಟು ಫುಟೇಜ್ ಕೂಡ ಸಿಕ್ಕಿದೆ।
ಯಾರೇ ಆದ್ರೂ ಸ್ವಾಮೀಜಿ ಆಗ್ಲಿ ಅಥವಾ ಇನ್ಯಾರೇ ಆಗ್ಲಿ ಡಿಸಿ ಕಚೇರಿಗೆ ಹೋಗಿ ಅಥವಾ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಈ ರೀತಿ ವರ್ತಿಸೋದು ನಿಜಕ್ಕೂ ಕೂಡ ಸರಿಯಾದಂತಹ ರೀತಿಯಾದಂತಹ ವರ್ತನೆ ಅಲ್ಲ. ಬಹುಶಃ ಸ್ವಾಮೀಜಿ ಈ ರೀತಿಯಾಗಿ ಯಾಕೆ ವರ್ತಿಸಿದ್ರೋ ಏನೋ, ಆ ನಂತರದಲ್ಲಿ ಪೊಲೀಸರು ಕೂಡ ಇವರನ್ನ ಕೆಳತರೋದಕ್ಕೆ ಪ್ರಯತ್ನ ಪಟ್ಟರೋ ಏನೋ, ಆಗ ಏನು ಸ್ವಲ್ಪ ನೂಕಾಟ ತಳ್ಳಾಟ ಆಗಿ ಸ್ವಾಮೀಜಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿರುವಂತಹ ಮಾಹಿತಿ. ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದಂತೆ ಒಂದಷ್ಟು ಟೇಬಲ್ಗಳಿದ್ದು ಆ ಟೇಬಲ್ಗಳ ಮೇಲೇನೆ ಹತ್ತಿ ಈ ರೀತಿಯಾಗಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಬಸವರಾಜ ದೇವರು ಸ್ವಾಮೀಜಿ. ಆ ನಂತರದಲ್ಲಿ ಅವರನ್ನ ಹೊರಕ್ಕೆ ಕರ್ಕೊಂಡ್ಬರುವಂತಹ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅಸ್ವಸ್ಥರಾಗಿದ್ದಂಥದ್ದು ಕೂಡ ಕಂಡು ಬಂತು.